ಸಾಗುದಾನ ಕಿಚಡಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬೌಲು ಸಾಗುದಾನಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ. ರಾತ್ರಿ ನೆನೆಸಿಟ್ಕೊಂಡಿದ್ದೆ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ. ಇದರಲ್ಲಿ ಒಂದು ಬೌಲು ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಬಟಾಣಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 4, ಮತ್ತು ಕಡಲೆಕಾಯಿ ಬೀಜ ಒಂದು ಅರ್ಧ ಬೌಲ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಇದು ಕಡಲೆಕಾಯಿ ಬೀಜ ಒಗ್ಗರಣೆಗೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿ. ತಾಜಾ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಇಷ್ಟು ಸಾಮಾನು ತೊಗೊಂಡಿದ್ದೀನಿ ನಾನು. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಈಗ ನೋಡಿ ಸ್ನೇಹಿತರೆ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿಯಾಗಿದೆ. ತುಪ್ಪ ಹಾಕ್ತೀನಿ ಈಗ. ಅಷ್ಟು ತುಪ್ಪ ಹಾಕಿರ್ತೀನಿ ನೋಡಿ. ತುಪ್ಪ ಬಿಸಿಯಾಗಿದೆ. ಜೀರಿಗೆ ಹಾಕ್ತೀನಿ ಈಗ. ಮೆಣಸಿನ್ಕಾಯಿ ಹಾಕ್ತೀನಿ. 4 ಮೆಣಸಿನ್ಕಾಯಿ ಜಾಸ್ತಿ ಇಟ್ಬಿಟ್ಟು ಅದು ತೊಗೊಂಡಿದ್ದೀನಿ ನೋಡಿ. ಕಡಲೆ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ. 1 ನಿಮಿಷ ಬೇಯಿಸ್ಕೊಂಡು ನೋಡಿ ಸ್ನೇಹಿತರೆ. ಒಗ್ಗರಣೆ ಹಾಕಿದ್ದೆ, ಸಾಗುದಾನಿ ಹಾಕ್ತಿದ್ದಾಗ ನೆನೆಸಿಟ್ಕೊಂಡಿರೋವು. ನಾವು ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿ ನೆನೆಸ್ಬೇಕು. ರಾತ್ರಿ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸ್ಬೇಕು. 5 ಗಂಟೆ 6 ಗಂಟೆಗೆ ಉಳಿಬೇಕು. ನೀವು ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೋಬೋದು. ನಾನು ತುಪ್ಪ ಹಾಕ್ತಿದ್ದೀನಿ ಚೆನ್ನಾಗಿರ್ತದೆ ಅಂತ. ಈ ಸಣ್ಣ ಉರಿನಲ್ಲಿ ಈ ಥರ ಕೈ ಬಿಡೋಕ್ಕೆ ಎತ್ತಿ ಅದನ್ನು ಒಗ್ಗರಣೆನೇ ಬೇಯಿಸ್ಕೋಬೇಕು. ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿ ಬಂದಿರುತ್ತೆ. ಆಲೂಗಡ್ಡೆ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ ಹಾಕೋಬೇಕು. ಈಗ ಕಡಲೆಕಾಯಿ ಬೀಜದ್ದು ಪೌಡರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸಣ್ಣಗೆ ಮಿಕ್ಸ್ ಮಾಡಬೇಕು. ಈಗ ತಾನೇ ತೋರಿಸಿದ್ವಲ್ವ ಸಾಬುದಾನ ಕಿಚಡಿ ಹೆಂಗೆ ಮಾಡೋದು ಅಂತ. ಸೊ ಅದು ಒಂದು ಸ್ವಲ್ಪ ತಾದ್ಮೇಲಾದರೂ ಉಡಿ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಆಗ್ತಿಲ್ಲ ಇದು. ಸೊ ಗೊತ್ತಾಯಿತು ನಾವು ರಾಂಗ್ ಮೆಥಡ್ ಅಥವಾ ಯಾವುದೋ ಬೇರೆ ಸಬ್ಬಕ್ಕಿ ಯೂಸ್ ಮಾಡಿದ್ದೀವಿ ಅಂತ. ಸೊ ನೈಲಾನ್ ಸಬ್ಬಕ್ಕಿ ಯೂಸ್ ಮಾಡಬೇಕಿತ್ತು, ಬಟ್ ನಾವು ನಾರ್ಮಲ್ ಸಬ್ಬಕ್ಕಿ ಯೂಸ್ ಮಾಡಿ ಮಿಸ್ಟೇಕ್ ಮಾಡಿದ್ದೀವಿ. ಸೊ ಇದನ್ನು ವೇಸ್ಟ್ ಆಗೋಕ್ಕಂತೂ ಹೋಗೋಕ್ಕೆ ಬಿಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಅಜ್ಜಿ ಏನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಬಟಾಣಿ ಮತ್ತು ಆಲೂಗೆಡ್ಡೆ ಮತ್ತು ಮೆಣಸಿನ್ಕಾಯಿನ ಸಪ್ರೇಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಈ ಥರ ಸಂಡಿಗೆ ಥರ ಮಾಡಿಕೊಂಡು ಒಣಗ್ಸೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀವಿ. ಸೊ ಇದನ್ನು ಸಂಡಿಗೆ ಥರ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ದಟ್ ಇದನ್ನು ವೇಸ್ಟ್ ಮಾಡಬಾರ್ದು ನಾವು ಅಂತ. ನೆಕ್ಸ್ಟ್ ಟೈಮ್ ಇದೊಂದು ಫೇಲ್ ಆಗಿರ್ಬೋದು. ಇದನ್ನು ಮತ್ತೆ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರೋವರೆಗೂ ಟ್ರೈ ಮಾಡ್ತೀವಿ. ಮಾಡಿ ವೀಡಿಯೋನೂ ನಿಮ್ಗೆ ಹಾಕ್ತೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಆದರೂ ಕರೆಕ್ಟಾಗಿ ಬರುತ್ತಾ ಅಂತ. ನಾವು ಮಾಡಿರೋದು ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಈ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀವಿ.